ನಮಸ್ಕಾರ ಸ್ನೇಹಿತರೆ, ಕಿಲಾಡಿ ಕೋರ ಚಾನಲ್‌ಗೆ ನಿಮಗೆ ಸ್ವಾಗತ ಅಲ್ಲ ಸುಸ್ವಾಗತ. ಹೆಣ್ಣು ಕೊಟ್ಟ ಅತ್ತೆ ಮಾವ, ಕಣ್ಣು ಕೊಟ್ಟ ದೇವರಿಗೆ ಸಮಾನ ಅಂತಾರೆ. ಅಳಿಯ ಅಂದ್ರೆ ಅತ್ತೆ ಮಾವಂಗೆ ಮಗನ ಸಮಾನ ಅಂತಾರೆ. ಇಂಥ ಮಾತೆಲ್ಲ ಹೇಳೋಕಿರೋದು ಬದ್ನೇಕಾಯಿ ತಿನ್ನೋಕಿರೋದು ಅಂತ ಅತ್ತೆ ಮತ್ತೆ ಬಾವಿ ಅಳಿಯ ಪ್ರೂವ್ ಮಾಡಿದ್ದಾರೆ. ಮಗಳನ್ನ ಮದುವೆ ಆಗ್ಬೇಕಿದ್ದ ಬಾವಿ ಅಳಿಯನ ಬಲೆಗೆ ಅತ್ತೆನೇ ಬಿದ್ದು ಎಸ್ಕೇಪ್ ಆಗಿದ್ದಾಳೆ. ಆದ್ರೆ ಈ ಓಲ್ಡ್ ಏಜ್‌ನಲ್ಲಿ ಇದೆಲ್ಲ ಬೇಕಿತ್ತಾ? ಇದೇ ಇವತ್ತಿನ ಸ್ಪೆಷಲ್ ಅಲ್ಲಲ್ಲೇ ಅತ್ತೆ. ಇತ್ತ ಮದುಮಗಳು ಮದುವೆ ಅಂತ ಸಂತೋಷದಲ್ಲಿ ತೇಲಾಡ್ತಿದ್ಲು. ಆದ್ರೆ ಮದುಮಗಳ ತಾಯಿಗೆ ಎರಡರಷ್ಟು ಸಂತೋಷ. ಮದುಮಗನಿಗೆ ಅತ್ತ ಜಾಮೂನು, ಇತ್ತ ಜಿಲೇಬಿ ಎರಡೂ ಸವಿಯೋ ಅವಕಾಶ ಸಿಕ್ಕಿತ್ತು. ತಾನು ಮದುವೆ ಆಗ್ತಿರೋ ಹುಡುಗಿನ ನೋಡೋ ನೆಪದಲ್ಲಿ ಬಂದು ಹೋಗ್ತಿದ್ದ ಹುಡುಗ ಅತ್ತೆಗೆ ಕಾಳಾಕಿದ್ದ. ಮೊಬೈಲ್ ಬೇರೆ ಗಿಫ್ಟ್ ಕೊಡ್ಸಿದ್ದ. ಅತ್ತೆ ಇದನ್ನೆಲ್ಲ ನೋಡಿ ಅವಳ ತೆಕ್ಕೆಗೆ ಬಿದ್ದಿದ್ಲು. ಮಗಳ ಮದುವೆ ಇಟ್ಕೊಂಡು ಬಾವಿ ಅಳಿಯನ ಜೊತೆ ಎಸ್ಕೇಪ್ ಆದ್ಲು. ಅತ್ತೆ ಅಳಿಯನ ರಸದೌತಣ ಕತೆ ಇಲ್ಲಿದೆ ನೋಡಿ. ಕಾಲ ಕೆಟ್ಟೋಯ್ತು ಕಣ್ರಿ, ಕಾಲ ಕೆಟ್ಟೋಯ್ತು. ಕಾಮಕ್ಕೆ ಕಣ್ಣಿಲ್ಲ, ಪ್ರೇಮಕ್ಕೆ ವಯಸ್ಸಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು. ಟೆಕ್ನಾಲಜಿ ಅದೆಷ್ಟೇ ಮುಂದುವರೆದ್ರು ಯಾರ ಮನ್ಸಲ್ಲಿ ಯಾರವ್ರೆ ಅನ್ನೋದು ಯಾರಪ್ಪಂಗೂ ಗೊತ್ತಿಲ್ಲ ಕಣ್ರಿ, ಗೊತ್ತಾಗೋದು ಇಲ್ಲ ಕಣ್ರಿ. ಆಸೆ ಅನ್ನೋದು ಕತ್ಲಲ್ಲಿ ಕೆರಳಿಸುತ್ತೋ, ಬೆಳಕಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡಿಸುತ್ತೋ ಬಲ್ಲವರಿಗೆ ಗೊತ್ತು ಬೆಲ್ಲದ ರುಚಿ. ನಾವಿಷ್ಟೆಲ್ಲ ಹೇಳೋದಕ್ಕೆ ಅಸಲಿ ಕಾರಣನೇ ಬೇರೆ. ಮದುವೆ ಹೊತ್ತಲ್ಲಿ ಹುಡುಗಿ ಎಸ್ಕೇಪ್ ಆಗಿರೋದ್ನ ನೋಡಿದೀವಿ, ಹುಡುಗ ಕೈ ಕೊಟ್ಟಿರೋದ್ನ ಕಂಡಿದ್ದೇವೆ. ಅಷ್ಟೇ ಯಾಕೆ, ಅತ್ತೆ ಅಳಿಯನ ಅಕ್ರಮ ಸಂಬಂಧದ ಪ್ರಕರಣಗಳು ಸದ್ದು ಮಾಡ್ತಿರೋದು ಎಲ್ರಿಗೂ ಗೊತ್ತೇ ಇದೆ. ಇವತ್ತು ನಾವು ಹೇಳ್ತಿರೋ ಕತೆ ನಿಜಕ್ಕೂ ಅಂತಿಂತದ್ದಲ್ಲ. ಮಗಳನ್ನ ಮದುವೆ ಆಗಬೇಕಿದ್ದ ಬಾವಿ ಅಳಿಯನ ಜೊತೆ ಅತ್ತೇನೆ ಎಸ್ಕೇಪ್ ಆಗಿದ್ದಾಳೆ. ಮುದ್ದಾದ ಬಲೆ ಹೆಣೆದ ಅತ್ತೆ ಜೊತೆ ಓಡಿ ಹೋದ. ಅತ್ತೆ ಅಳಿಯ ಎಸ್ಕೇಪ್, ಮಗಳ ಮದುವೆ ಪ್ಯಾಕಪ್ ಆಯ್ತು. ವಧುವಿನ ಸ್ಥಿತಿ ನೋಡಿ ಅಯ್ಯೋ ಅನ್ಸುತ್ತೆ. ಹಸೆಮಣೆ ಏರಬೇಕಿದ್ದ ಹುಡುಗಿ ಬೀದಿಲಿ ನಿಲ್ಲೋ ಹಾಗಾಯ್ತು. ಈಕೆ ಹೆಸರು ಶಿವಾನಿ ಅಂತ. ಏಪ್ರಿಲ್ 10ನೇ ತಾರೀಕು ಮದುವೆ ಆಗ್ಬೇಕಿತ್ತು. ಜೀವನದ ಬಗ್ಗೆ ನೂರಾರು ಕನಸುಗಳನ್ನ ಕಂಡಿದ್ಲು. ಮದುವೆಯ ಸುಂದರ ಕ್ಷಣಕ್ಕೆ ಕಾಯ್ತಿದ್ಲು. ದಿನ ಉರುಳ್ತಿದ್ದಂತೆ ಮದುವೆ ದಿನ ಹತ್ರವಾಗ್ತಿತ್ತು. ನೆಂಟ್ರು ಫ್ರೆಂಡ್ಸು ಮನೆಯಲ್ಲಿ ತುಂಬಿ ತುಳುಕಾಡ್ತಿದ್ರು. ಆದ್ರೆ ನಡಿಬಾರದ್ದು ನಡೆದೇ ಹೋಯ್ತು. ಕೆಲವೇ ದಿನಗಳಲ್ಲಿ ನಡಿಬೇಕಿದ್ದ ಮದುವೆ ಮುರಿದು ಬಿತ್ತು. ಮದುಮಗಳ ಆಸೆ ಆಕಾಂಕ್ಷೆ ಕನಸುಗಳೆಲ್ಲ ನುಚ್ಚು ನೂರಾಗಿತ್ತು. ಕಾರಣ ಏನು ಗೊತ್ತಾ? ಮಗಳಿಗೆ ದಾರಿ ಎರೆದು ಕೊಡ್ಬೇಕಿದ್ದ ತಾಯಿನೇ ಪರಾರಿಯಾಗಿದ್ದಾಳೆ. ಅದು ಯಾರ ಜೊತೆ ಅನ್ಕೊಂಡ್ರಿ? ಮಗಳಿಗೆ ತಾಳಿ ಕಟ್ಬೇಕಿದ್ದ ಬಾವಿ ಅಳಿಯನ ಜೊತೆ. ಅಲ್ಲಲೇ ಒಂದ್ಸಾರಿ ಫೋಟೋನ ಕಣ್ ತುಂಬಾ ನೋಡ್ಕೊಂಬಿಡಿ. ಇವರ ಮುಂದೆ ಯಾವ ಲೈಲಾ ಮಜ್ನೂನು ಇಲ್ಲ, ಸಲೀಂ ಅನಾರ್ಕಲಿ ಅಂತ ಓಡಿ ಹೋಗಿರೋ ಜೋಡಿ ಫೋಟೋ ಇದು. ಅಂದ್ರೆ ಇವರಿಬ್ರು ಪರಾರಿ ಆಗಿರೋ ಅತ್ತೆ ಅಳಿಯ. ತಲೆ ಮೇಲೆ ಸೆರಗ್ ಹಾಕೊಂಡಿರೋ ಈಕೆ ಹೆಸರು ಅನಿತಾ ಅಂತ. ಈಕೆ ಜೊತೆ ಸೆಲ್ಫಿ ಇಟ್ಕೊಂಡಿರೋ ಈತನ ಹೆಸರು ರಾಹುಲ್ ಅಂತ. ಇವರಿಬ್ರದ್ದು ಪ್ರೇಮ ಕತೆ ಅಂತಿಂತದ್ದಲ್ಲ. ಇವರು ಸಾಮಾನ್ಯದವ್ರಲ್ವೇ ಅಲ್ಲ. ಹಾಗಾದ್ರೆ ಇವರಿಬ್ಬರ ಕತೆ ಏನು? ಏನಿದು ಅತ್ತೆ ಅಳಿಯನ ರಸದೌತಣ ಅಂತೀರಾ? ಎಳಿ ಎಳಿಯಾಗಿ ಹೇಳ್ತೀವಿ ನೋಡಿ. ಮನೆಗೆ ಬರ್ತಿದ್ದ ಅತ್ತೆಗೆ ಕಾಳು ಹಾಕ್ಸಿದ್ದ. ಅತ್ತೆ ಮನಸ್ಸು ಜಾರ್ತು, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಮಗಳು ಶಿವಾನಿ ಮದುವೆಗೆ ತಂದೆ ಜಿತೇಂದ್ರ ಕುಮಾರ್ ಬೆಂಗಳೂರಲ್ಲಿ ದುಡ್ಡನ್ನ ಸೇರಿಸಿಟ್ಟಿದ್ದ. ತನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಅನಿತಾನೇ ಅಳಿಯನನ್ನ ಹುಡುಕಿದ್ಲು. ನೋಡಕ್ಕೆ ಸುಮಾರಾಗಿದ್ದ ರಾಹುಲ್ ಜೊತೆ ಮಗಳ ಮದುವೆನ ಫಿಕ್ಸ್ ಮಾಡಿದ್ರು. ಎಂಗೇಜ್ಮೆಂಟ್ ಆದ್ಮೇಲೆ ಬಾವಿ ಅಳಿಯ ರಾಹುಲ್ ಮನೆಗೆ ಬಂದು ಹೋಗ್ತಿದ್ದ. ಮದುವೆ ಆಗ್ತಿರೋ ಹುಡುಗಿನ ನೋಡೋಕೆ ಬರ್ತಿದ್ದ ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಈ ಐನಾತಿ ಹೋಗೋದು ಬರೋದು ಮಾಡ್ತಾ ಮಾಡ್ತಾ ಅತ್ತೆಗೆ ಕಾಳು ಹಾಕಿದ್ದ. ಅತ್ತೆ ಮನಸ್ಸಲ್ಲಿ ಅದೇನಿತ್ತೋ ಏನ್ ಕಥೆನೋ ಅಳಿಯ ಹಾಕಿದ್ದ ಮುದ್ದಾದ ಬಲೆಗೆ ಬಿದ್ಬಿಟ್ಲು. ಮರ ಮುಪ್ಪಾದ್ರೂ ಹುಳಿ ಮುಪ್ಪ ಅಂತಾರಲ್ಲ, ಹಾಗೆ ಅನಿತಾಗೆ 40 ವಯಸ್ಸಾಗಿದ್ರು ಬಯಕೆಗಳಿಗೇನು ಕಮ್ಮಿ ಇರ್ಲಿಲ್ಲ. ತಾನೆತ್ತ ಮಗಳೇ ಮದ್ವೆ ವಯಸ್ಸಿಗೆ ಬಂದಿದ್ರು ಕಾಮದಾಹ ತೀರಿರ್ಲಿಲ್ಲ. ರಾತ್ರಿ ಆದ್ರೆ ಉಪ್ಪು ಹುಳಿ ಖಾರ ಚಪ್ಪರಿಸ್ಬೇಕಿತ್ತು. ಆದ್ರೆ ಮನೆ ಮಠ ಮರ್ಯಾದೆ ಅಂತ ಆಸೆಗಳನ್ನ ಮನ್ಸಲ್ಲೇ ಅದ್ಮಿಟ್ಕೊಂಡಿದ್ಲು. ಅಳಿಯನನ್ನ ನೋಡಿದ್ಮೇಲೆ ಮನಸ್ಸು ಜರ್ಕು ಹೊಡಿತು. ತುಂಬಿದ ಯೌವನಕ್ಕೆ
ಕಿಚ್ಚಿಟ್ಟಂತಾಗಿತ್ತು. ಅಳಿಯನ ಮೇಲೆ ಆಸೆ ಚಿಗುರೊಡೆದೇ ಬಿಡ್ತು. ಅತ್ತೆ ಬಾವಿ ಅಳಿಯ ಮನೆಯಲ್ಲಿ ತುಂಟಾಟ ಆಡ್ತಿದ್ರು, ಯಾರಿಗೂ ಡೌಟೇ ಬರ್ಲಿಲ್ಲ. ಬೆಂಗಳೂರಲ್ಲಿ ದುಡಿತಿರೋ ವ್ಯಕ್ತಿಗೆ ಉತ್ತರ ಪ್ರದೇಶದ ಅಲಿಗಢದಲ್ಲಿರೋ ಮನೆಯಲ್ಲಿ ತನ್ನ ಹೆಂಡತಿ ಅಳಿಯನ ಚೆಲ್ಲಾಟ ಹೇಗೆ ಗೊತ್ತಾಗ್ಬೇಕೇಳಿ? ಕದ್ದು ಮುಚ್ಚಿ ಕಳ್ಳಾಟ. ಅತ್ತೆಗೆ ಮೊಬೈಲ್ ಗಿಫ್ಟ್ ಕೊಟ್ಟ. 40ರ ನಾಜೂಕು ನಾರಿ, ಚಿನ್ನ ಹಣದ ಜೊತೆ ಪರಾರಿ. ಅತ್ತೆ ಹಾಗೂ ಬಾವಿ ಅಳಿಯನ ಕಳ್ಳಾಟ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಸ್ನೇಹದಿಂದ ಶುರುವಾಗಿ ಸರಸದವರೆಗೆ ಇವರು ಮುಂದುವರೆದಿದ್ರು. ಮುದ್ದಿನ ಅತ್ತೆಗೆ ಬಾವಿ ಅಳಿಯ ಮೊಬೈಲ್ ಬೇರೆ ಗಿಫ್ಟ್ ಕೊಟ್ಟಿದ್ದ. ತಾನು ಮದುವೆ ಆಗ್ತಿರೋ ಹುಡುಗಿಗಿಂತ ಹೆಚ್ಚಾಗಿ ಅವ್ರ ಅಮ್ಮನ ಜೊತೆ ಜಾಸ್ತಿ ಮಾತಾಡೋಕೆ ಶುರು ಮಾಡಿದ್ದ. ಮಾತಲ್ಲಿ ಅನಿತಾ ಅರಳುವಂತೆ ಮಾಡ್ಬಿಟ್ಟಿದ್ದ. ಮಗಳ ಮದುವೆ ಇಟ್ಕೊಂಡು ತಾಯಿ ಅಳಿಯನ ಜೊತೆ ಸರಸವಾಡ್ತಿದ್ಲು. ಆದ್ರೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಮುದ್ದಾಡೋದು, ಓಡಾಡೋದು, ಒಂದಲ್ಲ ಒಂದು ದಿನ ಸಿಕ್ಕಿ ಬೀಳ್ತೀನಿ ಅನ್ನೋದು ಗೊತ್ತಿತ್ತು. ಅದಕ್ಕೆ ಇಬ್ಬರು ಸೇರಿ ಓಡಿ ಹೋಗೋ ಪ್ಲಾನ್ ಮಾಡಿದ್ರು. ಅತ್ತೆ ಅಳಿಯ ಇತ್ತ ಯಾವಾಗ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಸ್ಕೆಚ್ ಹಾಕ್ತಿದ್ರು. ಅತ್ತ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಮಗಳ ಮದುವೆ ಇನ್ವಿಟೇಷನ್ ಕೂಡ ಕೊಡ್ತಿದ್ರು. ಮದುವೆಗೆ ಇನ್ನು ಕೆಲ ದಿನಗಳಷ್ಟೇ ಬಾಕಿ ಇತ್ತು. ಒಂದಿನ ಅತ್ತೆ ಅಳಿಯ ಇಬ್ರು ಶಾಪಿಂಗ್ಗೆ ಹೋಗೋದಾಗಿ ಹೇಳಿ ಒಟ್ಟಿಗೆ ಹೋದ್ರು, ಮತ್ತೆ ಬರ್ಲೇ ಇಲ್ಲ. ಫೋನ್ ಮಾಡಿದ್ರೆ ಇಬ್ರದ್ದು ಸ್ವಿಚ್ ಆಫ್. ಮನೆಯಲ್ಲಿ ನೋಡಿದ್ರೆ ಮದುವೆಗೆ ಕೂಡಿಟ್ಟಿದ್ದ ಹಣನೂ ಇಲ್ಲ, ಮಗಳಿಗೆ ಕೊಡಲು ಇಟ್ಟಿದ್ದ ಚಿನ್ನನೂ ಇಲ್ಲ. ಅತ್ತೆ ಅಳಿಯ ಓಡೋಗೋದಲ್ದೆ ಮದುವೆಗೆ ಸೇರಿಸಿಟ್ಟಿದ್ದ 2.5 ಲಕ್ಷ ಹಣನೂ ಕೂಡ ಎತ್ಕೊಂಡೋದ್ರು, ಚಿನ್ನನೂ ಎತ್ಕೊಂಡೋದ್ರು.